ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರೀ ಎನ್ ಬ್ಲಾಗ್. ಬರ್ರಿ ಇವತ್ತು ನಾ ಎಲ್ಲಿಗೆ ಹೊಂಟೀನಿ ಅಂದ್ರೆ ಚುಂಚನ್ ಸೂರ ಶ್ರೀ ಮಾಪುರ ತಾಯಿ ಟೆಂಪಲ್ಗೆ ಹೊಂಟೀನಿ. ಯಾಕಪ್ಪ ಅಂತಂದ್ರೆ ಇವತ್ತು ಶುಕ್ರವಾರ ಇದ್ದ ಕಾರಣಕ್ಕೆ ನಮ್ಮ ಅವ್ವರು ಟೆಂಪಲ್ಗೆ ಹೋಗಿ ನೈವೇದ್ಯ ಕೊಟ್ಟು ಬಾ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಅಣ್ಣಂದಿರು ಎಲ್ಲರೂ ಸೇರಿಬಿಟ್ಟು ಟೆಂಪಲ್ಗೆ ನೈವೇದ್ಯ ಕೊಡೋಗೋಸ್ಕರ ಬಂದಿದ್ವಿ. ಬರ್ರಿ ನಿಮ್ಗೆ ನೈವೇದ್ಯ ಕೊಟ್ಟು ತಾಯಿ ದರ್ಶನ ಮಾಡಿಸ್ತೀನಿ. ನೋಡ್ರಿ, ಇದೇ ತಾಯಿ ಮಹಾದ್ವಾರ. ಬರ್ರಿ ನಾವು ಒಳಗೆ ಹೋಗ್ತಾ ಇದ್ದೀವಿ. ಒಳಗೆ ಹೋದ್ಮೇಲೆ ತಾಯಿ ಗುಡಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡ್ರಿ, ಇದೇ ನೋಡ್ರಿ ಶ್ರೀ ಮಹಾಂಕಾಳಿ ಮಹಾಪುರ ತಾಯಿಯ ಟೆಂಪಲ ಹೊರಗಡೆ ಇರುವ ಪ್ಲೇಸು. ಬರ್ರಿ ಒಳಗಡೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನತ್ತ. ಬರ್ರಿ ನೋಡ್ರಿ, ನಮ್ಮ ಅಣ್ಣ ದೊಡ್ಡಣ್ಣ ಇಬ್ಬರು ಜೊತೆಗೆ ಹೊಂಟ್ರ. ಬರ್ರಿ ಒಳಗೆ ಹೋಗ್ಲತ್ತೀವಿ. ಜನ ಮಾತ್ರ ಭಾಳ ಜನ ಇದ್ದರು, ಒಳಗೆ ಹೋಗೋಕ್ಕಾಗಿಲ್ಲ. ಆದರೂ ಹಾಗೋ ಹೀಗೋ ಮಾಡಿ ಒಳಗೆ ಬಂದೇ ಬಿಟ್ಟಿವಿ. ಬಂದುಬಿಟ್ಟು ತಾಯಿಗೆ ನೈವೇದ್ಯ ಕೊಡಬೇಕಂತ ಎಲ್ಲ ನೈವೇದ್ಯ ಬ್ಯಾಗ್ ತೊಗೊಂಡು ಜನದೊಳಗಿಂದ ಬಂದುಬಿಟ್ಟು ಒಂದು ಕಡೆ ಹೋಗಿ ನಿಂದಿರ್ಬೇಕಂತೇಳಿ ನಾವು ನಮ್ಮ ಅಣ್ಣ ನಿಂತು ನೈವೇದ್ಯ ಕೊಡೋಕೆ ಹೋಗ್ಬೇಕಂತ ರೆಡಿಯಾಗಿ ನೈವೇದ್ಯ ತೆಗೆದುಬಿಟ್ಟು ನೋಡ್ರಿ ಎಷ್ಟು ಜನರ. ನಾನು ಮತ್ತು ನಮ್ಮ ಅಣ್ಣ ಕೂಡಿ ನೈವೇದ್ಯ ತಗೊಂಡು ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ತಾಯಿಗೆ ಕೊಡಬೇಕಂತ ತಾಯಿ ಕಡೆ ಹೋಗ್ಬಿಟ್ಟಿವಿ. ನೋಡ್ರಿ ಎಷ್ಟು ಜನಗಳು ಓದ್ತಾ ಇದ್ದಾರೆ. ಆದರೂ ಒಳಗಡೆ ಹೋದಿವಿ ನೈವೇದ್ಯ ತಗೋ ಸಲುವಾಗಿ ನನಗೆ ನಿನಗೆ ಅಂತ ತುಂಬ ಜನ ಕಚ್ಚಾಡ್ತಾಯಿದ್ರು. ಹಾಗೋ ಹೀಗೋ ಮಾಡಿ ತಾಯಿಗೆ ನೈವೇದ್ಯ ಕೊಟ್ಟಿವಿ. ನೋಡ್ರಿ, ತಾಯಿ ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ, ಕಚ್ಚೆನ ಎತ್ತಿ ಕಟ್ಟಿ. ನೋಡ್ರಿ, ನಾವು ಮತ್ತು ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದು ಕುಂಡಕ್ಕೆ ಅಗರಬತ್ತಿ ಹಾಕಿದ್ದೀವಿ ಮತ್ತು ಆರತಿಗೆ ಎಣ್ಣೆ ಹಾಕಿಬಿಟ್ಟು ಅಲ್ಲಿಂದ ನಮಸ್ಕಾರ ಮಾಡ್ಕೊತ ಹೊಂಟೀವಿ. ನೋಡ್ರಿ, ಅಲ್ಲಿಂದ ನೋಡ್ರಿ ನಮ್ಮ ಮಹಾಂಕಾಳಿ ಮಹಾಪುರ ತಾಯಿ ಹತ್ರ ಎಲ್ಲರೂ ಅವರ ಹರಕೆ ಮಾಡ್ಲತ್ತಾರ. ಹರಕೆ ಮಾಡೋದನ್ನು ನೋಡ್ತಾ ಹಾಗೆ ನಾವು ಮತ್ತು ನಮ್ಮ ಅಣ್ಣ ಕೂಡಿಗೆಸಿ ಎಲ್ಲಮ್ಮನ ಟೆಂಪಲ್ಗೆ ಹೋಗ್ಬೇಕಂತೇಳಿ ನಡೆದೀವಿ. ಮತ್ತು ಹಂಗೆ ಅಡಿಗೆಲ್ ತುಂಬದ ಅಂತ ಹೇಳಿದ್ರು. ಅಡಿಗೆಲ್ ತುಂಬ ಸಲುವಾಗಿ ಅಣ್ಣ ನಾನು ಕಲಿತು ಅಡಿಗೆಲ್ ತುಂಬಿದೀವಿ. ಅಡಿಗೆಲ್ದು ಏನು ವಿಶೇಷ ಅಂದ್ರೆ ತಾಯಿ ಅಡಿಗೆಲ್ ಅಂತಾರೆ. ಅದಕ್ಕೆ ಎಲ್ಲ ಹಿಟ್ಟು, ಉಪ್ಪು ಮತ್ತು ಬೆಳ್ಳುಳ್ಳಿ, ಮೆಣಸಿನಕಾಯಿ, ಆಲೂಗಡ್ಡೆ, ಇನ್ನಿತರ ಬೇರೆ ಬೇರೆ ತರಕಾರಿ ವಸ್ತು ಎಲ್ಲ ತೊಗೊಂಬಂದು ತಾಯಿಗೆ ಅಡಿಗೆಲ್ ತುಂಬ್ತೀವಿ. ಅಡಿಗೆಲ್ ತುಂಬಿಬಿಟ್ಟು ತುಂಬೋದಾಯಿತು. ಮತ್ತು ಅಣ್ಣ ನಾ ಕಲ್ತೀವಿ ಆಶೀರ್ವಾದ ತೊಗೊಂಡಿವ್ರಿ. ತಾಯಿ ಆಶೀರ್ವಾದ ತೊಗೊಂಡು ಮತ್ತು ಎಲ್ಲಮ್ಮನ ಗುಡಿಗೆ ಹೋಗ್ಬೇಕಂತ ಎಲ್ಲಮ್ಮನ ಗುಡಿ ಕಡೆ ನಡೆದೇ ಬಿಟ್ಟಿವ್ರಿ. ಸರಿ, ಎಲ್ಲಮ್ಮನ ಗುಡಿ ಹಂಗದ ತೋರಿಸ್ತೀನಿ ನಿಮ್ಗೆ. ಮತ್ತು ಅಲ್ಲಿ ಕೂಡ ನೈವೇದ್ಯ ಕೊಡೋದಿತ್ತು. ಅದಕ್ಕಾಗಿ ಅಣ್ಣ ನಾ ಕಲ್ತಿಗೆಸಿ ಎಲ್ಲಮ್ಮನ ಟೆಂಪಲ್ಗೆ ಬಂದೀವಿ. ಇದೇ ನೋಡ್ರಿ ಎಲ್ಲಮ್ಮನ ಟೆಂಪಲ. ಇಲ್ಲಿ ಭೀ ನೈವೇದ್ಯ ಕೊಡೋದಿತ್ತು. ಅದಕ್ಕೆ ನೈವೇದ್ಯ ತೆಗೆದೀವ್ರಿ. ಇಲ್ಲಿ ಭೀ ತುಂಬ ರಶ್ ಇತ್ತು. ಹಂಗೋ ಹಿಂಗೋ ಮಾಡಿಗೆಸಿ ಒಳಗೆ ಹೋಗಿ ಬರಮಂತ ಹೇಳಿಸಿ ಅಣ್ಣ ನಾ ಕಲ್ತು ಒಳಗೆ ಹೋಗೋ ಸಲುವಾಗಿ ರೆಡಿ ಆದೀವಿ. ಮತ್ತು ಒಳಗೆ ಹೋಗೋ ಸಲಕ್ಕೆ ರೆಡಿಯಾಗಿ ನಾ ಮುಂದಾದ ನಮ್ಮ ಅಣ್ಣ ಬರ್ತಾಯಿದ್ದೀನಿ ರೀ. ಇಬ್ಬರು ಕೂಡಿಗೆಸಿ ಒಳಗೆ ಹೋದೀವ್ರಿ. ಒಳಗೆ ಹೋಗಿಬಿಟ್ಟು ತಾಯಿ ನೈವೇದ್ಯ ಕೊಡ್ಬೇಕಂತ ಹೇಳಿಸಿ ನಡೆದೀವಿ. ಅಲ್ಲಿ ಒಕ್ಕೂಡ ರಶ್ ಅಂದ್ರೆ ರಶ್ ಇತ್ತು. ಹಿಂಗೆ ಮಾಡಿ ನಡೆದೀವ್ರಿ. ಒಳಗೆ ನಿಮ್ಗೆ ತಾಯಿ ಮುಖ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ತುಂಬ ರಶ್ ಇದೆ. ನೋಡ್ರಿ ಎಷ್ಟು ಜನ ಬಂದಾರ. ಬೇರೆ ಬೇರೆ ರಾಜ್ಯ, ಊರು, ಜಿಲ್ಲೆ ಎಲ್ಲ ಕಡೆ ಬಂದಾರ್ರಿ. ನಾವು ನೈವೇದ್ಯ ಕೊಟ್ಟು ಹೊರಗೆ ಬಂದೀವಿ. ನೋಡ್ರಿ, ಒಳಗೆ ಮಾತ್ರ ತುಂಬ ಶೆಕೆ ಇತ್ತು. ಹಾಗೆ ನೈವೇದ್ಯ ಕೊಟ್ಟು ಇಬ್ಬರು ಹೊರಗೆ ಬಂದೀವಿ. ಹೊರಗೆ ಬಂದು ಟೆಂಗ್ ಹೊಡಿತೀರಿ. ಟೆಂಗ್ ಹೊಡಿಯೋ ಸಲುವಾಗಿ ನಮ್ಮ ಅಣ್ಣಗೆ ನೀರು ಕೊಡ್ಬೇಕಂತೇಳಿಸಿ ನಂಗೆ ಕೊಡು ಅಲ್ಲತ್ತೀವ್ರಿ. ಹಾಗೆ ತೆಂಗಿನ ನೀರು ಕುಡಿದು ನೋಡ್ರಿ ತಾಯಿ ಜಾತ್ರೆ ಹೆಂಗದ. ಭಾಳ ಜಗ್ಗಿ ಆಗ್ತದ್ರಿ. ಯಾಕಂದ್ರೆ ನಮ್ಮ ಭಾಗಕ್ಕೆ ಗುಲ್ಬರ್ಗ ಜಿಲ್ಲೆದಾಗ ಭಾಳ ದೊಡ್ಡ ಜಾತ್ರೆ, 1 ತಿಂಗಳ ಪರ್ಯಂತ ನಡೀತದ್ರಿ. ಇಬ್ಬರು ಸೇರಿ ಮತ್ತು ಊಟ ಮಾಡಮಂತೇಳಿಸಿ ನಡೆದೀವಿ. ನೋಡ್ರಿ, ಎಲ್ಲರೇ ಒಂದು ತೋಲಿ ನೆಳ್ಳಿದ್ದು ನೋಡ್ರಿ. ಇಲ್ಲಿ ಹಿಂದಿನ ಕಾಲದ ಒಂದು ಹಳೇದಾದ ಬಾವಿ ಅದ ರೀ. ಈಗ ಅದಕ್ಕೆ ಯಾವುದೇ ವ್ಯವಸ್ಥಿತ ಇಲ್ಲ. ಅದಕ್ಕಾಗಿ ಕಮಿಟಿಯವರು ಅದಕ್ಕೆ ವ್ಯವಸ್ಥೆ ಮಾಡಿ ಪುನರ್ ನಿರ್ಮಾಣ ಮಾಡಿ ಬರ್ತಕ್ಕಂಥ ಜನರಿಗೆ ನೋಡ್ತಕ್ಕಂಥ ಒಳ್ಳೆಯ ಒಂದು ಬಾವಿಯಾಗಿ ಅದನ್ನು ಪುನರ್ ನಿರ್ಮಾಣ ಮಾಡಿರಿ ಅಂತ ಹೇಳ್ತಾ ಬರ್ರಿ ನೋಡ್ರಿ ನಮ್ಮ ಜಾತ್ರೆ ವಿಶೇಷ ಹೆಂಗದ. ತಾಯಿ ಭಂಡಾರ ಮತ್ತು ಕುಂಕುಮ. ಜಾತ್ರೆ ಎಲ್ಲ ನೋಡೋದಾಯ್ತು ರೀ. ಊಟ ಮಾಡಮಂತ ಹೇಳಿಗಿಸಿ ಎಲ್ಲರೂ ನೆಳ್ಳದ ಅಂತೇಳಿ ಬಂದೀವಿ ರೀ. ಇವತ್ತೊಂದು ನೆಳ ಸಿಗುತ್ತು. ನೆಳ್ಳಿಗಾಗಿ ನಾನು ನಮ್ಮ ಅಣ್ಣ
3 ಜನ ಕೂಡಿಗೆಸಿ ಬಂದೀವ್ರಿ. ಬಂದ್ಗೆಸಿ ನೆಳ್ಳಿನ ಕಡೆ ಹೊಂಟ್ರ ನೋಡ್ರಿ. ನಮ್ಮ ಅಣ್ಣಗೆ ಇಳಿಕಾಗಲಾಗ್ಯದ, ಹಾಗೆ ಹೊಂಟಾನ್ರಿ. ನಮ್ಮ ಮಮ್ಮಿ ಮಾತ್ರ ಬದ್ನಿಕಾಯಿ ಪಲ್ಯ, ಹೋಳ್ಗೆ, ಅನ್ನ, ಸಾರು ಎಲ್ಲ ಕಟ್ಟ್ಯಾರ್ರಿ. ಮತ್ತು 3 ಜನ ಕೂಡಿಗೆಸಿ ಉಳ್ಳಕ್ಕೆ ಕುಂತೀವ್ರಿ. ನೋಡ್ರಿ ಮಸ್ತ್ ಹೋಳ್ಗೆ ಮಾಡ್ಯಾರ. ಅನ್ನ, ಹೋಳಿಗೆ, ಬಜ್ಜಿ ಎಲ್ಲ ಕಟ್ಟಿರ್ರಿ. ಮಸ್ತ್ 3 ಜನ ಕೂಡಿಗೆಸಿ ಹೋಳ್ಗೆ, ಬಜ್ಜಿ, ಅನ್ನ, ಸಾರು ಎಲ್ಲ ಊಟ ಮಾಡಿದೀವಿ ರೀ. ನಮ್ಮ ಅಣ್ಣಗೆ ಫೋನ್ದಾಗೆ ಭಾಳ ಬಿಜಿ ಇದ್ದನು ರೀ. ಹಿಂಗೆ ಮಾಡಿ ಊಟ ಮಾಡ್ತನ್ ರೀ. ಮಾಡಿಗೆಸಿ ನೋಡ್ರಿ ಊಟ ಎಷ್ಟು ವೆರೈಟಿ ಮಾಡ್ಯಾರ ಜಾತ್ರೆ ಸಲುವಾಗಿ. ಹೋಳ್ಗೆ ನೋಡ್ರಿ, ನಮ್ಮ ಕಡೆದು ಹೋಳ್ಗೆ, ಬದನೆಕಾಯಿ, ಬಜ್ಜಿ, ಫಸ್ಟ್ ನೋಡ್ರಿ. ಮತ್ತು ನಮ್ದು ಊಟ ಮುಗೀತು. ಊಟ ಮುಗಿದ್ಮೇಲೆ ನಾನು ಮತ್ತು ನಮ್ಮ ಅಣ್ಣ ಕೂಡಿಗೆಸಿ ನಾವು ಹೊಂಟೀವಿ ನಮ್ಮ ಊರ ಕಡೆ. ಬರ್ರಿ ನಿಮ್ಗೆ ಮತ್ತು ನಾ ನೆಕ್ಸ್ಟ್ ಬ್ಲಾಗ್ನಾಗ ಮತ್ತು ಯಾವ ಟೆಂಪಲ್ಗೆ ಹೋಗ್ತೀನಿ ಅಂತ ವಿಶೇಷದ ಜೊತೆ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ನಮಸ್ಕಾರ, ಬಾಯ್.